ನಮಸ್ತೆ. ಈ ವಿಡಿಯೋದಲ್ಲಿ ಆರೋಗ್ಯಕರವಾದಂಥ ಮೆಂತೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನಲ್ಲಿ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ಮೆಂತೆನ ಓವರ್ನೈಟ್ ಸೋಕ್ ಮಾಡಿಟ್ಕೊಂಡಿದ್ದೀನಿ ನೀರಲ್ಲಿ. ಸೊ ಆವಾಗ ಮೆಂತೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಆಯಿಲ್ ಬಿಸಿ ಆಗ್ತಾಯಿದೆ. ಸೊ ಬಿಸಿ ಆಗ್ತಿರೋ ಅಂಥ ಆಯಿಲಿಗೆ ನಾವು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ಪಲಾವ್ ಎಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪಲಾವ್ ಎಲೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಸೋಂಪು ಹಾಕಿದ್ದೀನಿ, ಒಂದು ಏಲಕ್ಕಿ, 2 ಲವಂಗ, ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆ ಹಾಕಿ ಕರಿಬೇವು ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕದು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತಂದರೆ ಈವನ್ ನಾವು ಟೇಸ್ಟ್ ಮಾಡಬೇಕಾದ್ರೆ ಇಲ್ಲ ಊಟ ಮಾಡಬೇಕಾದ್ರೆ ಅದು ಹಸಿ ವಾಸನೆ ಹಾಗೆ ಬರುತ್ತೆ. ಸೊ ಚೆನ್ನಾಗಿ ಅನಿಸಲ್ಲ. ಸೊ ಇವಾಗ ನಾನು ಇದು ಮೆಂತೆ ಇತ್ತಲ್ಲ ನೆನೆಸಿರೋ ಅಂಥದ್ದು, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಮೆಂತೆನ ಜಾಸ್ತಿನೇ ನೆನೆಸಿಟ್ಕೊಂಡಿದ್ದೆ. ಬಿಕಾಸ್ ಸ್ವಲ್ಪ ಇದಕ್ಕೆ ನಾನು ಸೇರಿಸಿ ಮಿಕ್ಕಿರೋ ಅಂಥ ಮೆಂತೆ ಕಾಳುಗಳನ್ನ ನಾನು ಅದರಿಂದ ಒಂದು ಪಲ್ಯ ಮಾಡ್ತೀನಿ. ಹಾಗಾಗಿ ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಜನ ಅಂದ್ಕೊಳ್ಬೋದು ಮೆಂತೆ ಕಾಳಿಂದ ಬಾತ್ ಮಾಡಿದ್ರೆ ಕಹಿ ಬರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಕೂಡ ಕಹಿ ಬರೋದಿಲ್ಲ. ಬಿಕಾಸ್ ನಾವಿಲ್ಲಿ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ. ಸೊ ನಾನಿವಾಗಿಲ್ಲಿ ಉದ್ದುದ್ದ ಹೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೇ ಒಂದು ಆನಿಯನ್ ತೊಗೊಂಡಿದ್ದೀನಿ, ಇದಕ್ಕೆ ಜಾಸ್ತಿ ಬೇಕಾಗಲ್ಲ. ಆನಿಯನ್ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆಗಬೇಕಿದು. ಒಂದು ಸ್ವಲ್ಪ ಸಾಫ್ಟಾಗಿ ಪಿಂಕ್ ಕಲರಲ್ಲಿ ಟರ್ನ್ ಆದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ನೈಟ್ ಡಿನ್ನರ್ಗಾಗಿರ್ಬೋದು ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಟೊಮ್ಯಾಟೋನ ಆ್ಯಡ್ ಮಾಡಿ ಈಗೇನು ಫ್ರೈ ಆಗಕ್ಕೆ ಬಿಡಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈವನ್ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇಲ್ಲ ಅಂತಂದರೆ ಅದು ಟೊಮ್ಯಾಟೊದು ಹುಳಿ ಆಗಿರ್ಬೋದು, ಅದೆಲ್ಲ ಹಾಗಾಗಿ ಇದ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂತಂದರೆ. ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ, ಹಾಗೆ ಗರಂ ಮಸಾಲೆ, ಜೊತೆಗೆ ಧನಿಯಾ ಪೌಡರ್ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಸೊ ಈ ಮೆಂತೆ ಬಾತ್ಗೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಸೊ ನಿಮಗೆ ಟೇಸ್ಟ್ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನೀವು ಚಿಲ್ಲಿ ಪೌಡರ್. ಹಾಗೆ ಸಾಲ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ, ಒಂದೇ ಸಾರಿ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ. ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಕುಕ್ ಆಗಲಿ, ಅದಕ್ಕೋಸ್ಕರ ನಾನೊಂದು ಪ್ಲೇಟ್ನ ಇದರ ಮೇಲೆ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡ್ತೀನಿ ಕುಕ್ ಆಗೋದಕ್ಕೆ. ಸೊ ಅಲ್ಲಿವರೆಗೂ ಇದು ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ಇದು ಕುಕ್ ಆದಮೇಲೆ ನಾನು ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಸೊ ನಮಗೆ ರೈಸ್ಗೆಲ್ಲ ಎಷ್ಟು ಬೇಕಾಗುತ್ತಲ್ವ, ಸೊ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ನೀರು ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲಿಂಗ್ ಸ್ಟೇಜಿಗೆ ಬರಲಿ ಇವಾಗ. ಸೊ ಈ ಸ್ಟೇಜಲ್ಲಿ ಕೂಡ ನೀವು ಬೇಕು ಅಂತಂದರೆ ಉಪ್ಪು ಹಾಕ್ಕೊಳ್ಬೋದು. ಬಟ್ ನಾನು ಲಾಸ್ಟಲ್ಲಿ ರೈಸ್ ಹಾಕಿದ್ಮೇಲೆ ಉಪ್ಪು ಹಾಕ್ತೀನಿ. ಬಿಕಾಸ್ ನನಗೆ ಆವಾಗ ಸ್ವಲ್ಪ ಅಳತೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ಸೊ ಇವಾಗ ಹಾಕಿದ್ರೆ ಮತ್ತೆ ನನಗೆ ರೈಸ್ ಹಾಕಿದಾಗ ಕನ್ಫ್ಯೂಷನ್ ಆಗುತ್ತೆ, ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ಅಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸೊ ಬಾಯ್ಲ್ ಆಗಬೇಕಾದ್ರೆ ಒಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಬಿಕಾಸ್ ಟೊಮ್ಯಾಟೊ ಆನಿಯನ್ ಎಲ್ಲ ಏನಿರುತ್ತಲ್ಲ ಹೋಗೆಲ್ಲ ಕೆಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ. ಇವಾಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ರೈಸ್ನ ಚೆನ್ನಾಗಿ ವಾಶ್ ಮಾಡಿ ಒಂದು 1/2 ಅವರ್ ನಾವು ಪ್ರಿಪೇರ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ನೆನೆಸಿಟ್ಕೊಂಡ್ಬಿಟ್ರೆ ಒಂದು 15 ಮಿನಿಟ್ಸ್ to 20 ಮಿನಿಟ್ಸ್ ಆಗುತ್ತೆ. ಸೊ ಚೆನ್ನಾಗಿ ಸೋಕಾಗಿರುತ್ತಲ್ಲ, ಸೊ ಇದಕ್ಕೆ ಆ್ಯಡ್ ಮಾಡಿದ್ರೆ ಬೇಗ ಕೂಡ ಕುಕ್ ಆಗುತ್ತೆ. ಸೊ ನಾನಿಲ್ಲಿ ರೈಸ್ ಎಲ್ಲ ಹಾಕಿದ್ದೇನೆ. ಇವಾಗ ಇದಕ್ಕೆ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ ಒಂದು ಸರ್ತಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಆರಾಮಾಗಿ ರೈಸ್ ಕುಕ್ ಆಗುತ್ತೆ. ಹಾಗೆ ನಾನಿವಾಗ ಈ ಟೈಮಲ್ಲಿ ನಾನು
ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಇವಾಗ ಉಪ್ಪು ಹಾಕಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ದ ಟೇಸ್ಟ್ ನಾನಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಉಪ್ಪು ಸೇರಿಸಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅಥವಾ ಹಾಗೆ ಒಂದು ಸ್ವಲ್ಪ ಅರ್ಧ ಲಿಡ್ ಆ ಥರ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಬಿಡ್ತೀನಿ. ಸೊ ದಟ್ ಚೆನ್ನಾಗಿ ಇದು ರೈಸ್ ಆಗಿರುತ್ತೆ. ಹಾಗೆ ಮುದ್ದೆ ಆಗೋದಾಗಲಿ ಏನೂ ಆಗಲ್ಲ. ಕರೆಕ್ಟಾಗಿ ನೀರು ಹಾಕಿದ್ರೆ ಚೆನ್ನಾಗಿ ಉದ್ರುದ್ರಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ ಆಗಿದೆ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಸೊ ಇದಕ್ಕೆ ನಾನು ಕೊರಿಯಾಂಡರ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ರೆ ರುಚಿಕರವಾದ ಆರೋಗ್ಯವಾದಂಥ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಸೊ ನೀವು ನೋಡಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ? ತುಪ್ಪ. ಮೆಂತ್ಯ ಬಾತು ಹಾಗೆ ತುಪ್ಪನೇ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು. ಸೊ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬ್ಯೂಟಿಫುಲ್ ಟೇಸ್ಟ್. ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ತಿಳಿಸಿ.